ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಒಮ್ಮೆ ಶಾಲೆಯಲ್ಲಿ ಅಧ್ಯಾಪಕರು ನಾವು ಟೂರ್ ಹೋಗ್ಬೇಕು, ಅದಕ್ಕಾಗಿ ಎಲ್ಲರೂ ಕೂಡ 1,000 ತಗೊಂಡು ಬನ್ನಿ ಅಂದ್ರು. ನಾಳೆ ಬರುವಾಗ 1,000 ಎಲ್ಲರೂ, ಪ್ರತಿ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ ತಗೊಂಡು ಬನ್ನಿ ಅಂತ. ಒಬ್ಬನ ಮನೆಯಲ್ಲಿ ಆ ಹಣ ಇಲ್ಲ. ಮಗ ವಿದ್ಯಾರ್ಥಿ ಸ್ಟೂಡೆಂಟ್ ಹೋಗಿ ಮನೆಯಲ್ಲಿ ಕೇಳಿದ, ಅಮ್ಮ ಅಮ್ಮ ನನಗೆ 1,000 ರೂಪಾಯಿ ಕೊಡು. ಅಯ್ಯ, ನಾನು ಎಲ್ಲಿಂದ ತರಲಿ, ನನ್ನಲ್ಲಿ ಇಲ್ಲ. ಆವಾಗ ಮಗ ಕೋಪದಿಂದ, ಈ ಮನೆ ಏನೂ ಇಲ್ಲ, ಇಲ್ಲಿ ಚೆನ್ನಾಗಿ ಊಟ ಮಾಡುವುದಕ್ಕೂ ಇಲ್ಲ, ಚೆನ್ನಾಗಿ ಬಟ್ಟೆನೂ ಇಲ್ಲ, ಶೂ ಇಲ್ಲ, ಏನೂ ಇಲ್ಲ, ದರಿದ್ರ ಈ ಮನೆ ಅಂತ ಅವನು ಒಬ್ಬಿರಿಯುತ್ತಾನೆ. ಆವಾಗ ಅಮ್ಮ ಆ ಮಗನೊಂದಿಗೆ ಕೊಟ್ಟ ಉತ್ತರ ಏನು ಗೊತ್ತಾ? ಮಗನೇ, ಇಲ್ಲಿ ಏನೂ ಇಲ್ಲ, ಆದರೆ ನೀನಿದ್ದೀಯಲ್ಲ, ನನಗೆ ನೀನು ಸಾಕು. ಉತ್ತರ, ನನಗೆ ಇಲ್ಲಿ ಮನೆಯಲ್ಲಿ ಏನೂ ಇಲ್ಲ, ನನಗೆ ನೀನೇ ಸಾಕು, ಬೇರೆ ಏನು ನನಗೆ ಬೇಕಾಗಿಲ್ಲ, ನನ್ನ ಬದುಕಿನಲ್ಲಿ ಎಲ್ಲವೂ ನೀನೇ. ಇದನ್ನು ಕೇಳಿದಾಗ ಆ ಮಗನ ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆ. ಮತ್ತೆ ತಾಯಿ ಹೇಳ್ತಾಳೆ, ಮಗ, ಇಲ್ಲಿಗೆ ಮುಗಿಯಬಾರದು, ನಿನ್ನಿಂದ ಆರಂಭವಾಗಬೇಕು. ಈ ಮನೆಯನ್ನು ತುಂಬಬೇಕಾದವನು ನೀನು, ಈ ಮನೆಯಲ್ಲಿ ಸಂಪತ್ತನ್ನು ತರಬೇಕಾದವನು ನೀನು, ಇಲ್ಲಿ ಏನು ಇಲ್ಲವೋ ಅದನ್ನೆಲ್ಲ ತರಬೇಕಾದವನು ನೀನೆ. ನಿನ್ನ ಮೇಲೆಯೇ ನನಗೆ ನಿರೀಕ್ಷೆ ಇದೆ. ಅಂತಹ ನಿರೀಕ್ಷೆಗಳು ನಿಮ್ಮ ಬಗ್ಗೆ ನಿಮ್ಮ ಹೆತ್ತವರಿಗಿದೆ. ನಿಜ ಅಲ್ವಾ? ನಿಜ.